ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹಿಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಇನ್ನು ಫ್ರೆಂಡ್ಸ್ ನೋಡಿ, ನಾನು ಮೈಕ್ನ ಇದರಲ್ಲಿ ಇದಿದೆ ಮ್ಯಾಗ್ನೆಟ್, ಅದಕ್ಕೆ ಆ ಥರನೇ ಅಂಟಿಸ್ಕೊಂಡಿದ್ದೀನಿ. ಎರಡು ಮೈಕ್ ಇರೋದು ಫ್ರೆಂಡ್ಸ್. ನಾನು ಒಂದೇ ಮೈಕ್ ಹಾಕೊಳ್ಳೋದು, ಯಾಕಂದರೆ ನನ್ನ ಮಗಳೇನು ನನ್ನ ಜೊತೆ ವೀಡಿಯೋ ಮಾಡೋಕ್ಕೆ ಬರಲ್ಲ. ಅವಳಿಗೊಂದು ಮೈಕ್ ಕೊಡೋಣ ಅಂದರೆ ಅವಳೇನು ಮಾಡೋಕ್ಕೆ ಬರಲ್ಲ. ಆದರೆ ಫ್ರೆಂಡ್ಸ್, ಅವರು ಒಳ್ಳೆ ಕೆಲಸ ಮಾಡಿದರೆ, ಅಕಸ್ಮಾತ್ ಏನಾದ್ರು ನಿಮ್ಮ ಹತ್ರ ಒಂದು ಮೈಕ್ ಕಳೆದೋದ್ರೆ ಆರಾಮಾಗಿ ಇನ್ನೊಂದು ಮೈಕ್ನ ಯೂಸ್ ಮಾಡ್ಕೋಬೋದು, ನೋಡ್ಕೊಂಡು ಹೋಯ್ತಾ ಅವಳೆ. ಹಂಗಾಗಿ ಫ್ರೆಂಡ್ಸ್ ಬನ್ನಿ. ಇನ್ನು ಹಾಫ್ ಅನ್ ಅವರ್ ಐತೆ ಫ್ರೆಂಡ್ಸ್, ಅದಕ್ಕೆ ಟೈಮ್ ನೋಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಸೀರೆ ಬಗ್ಗೆ ನಿಮಗೆ ಖಂಡಿತ ಹೇಳಲೇಬೇಕು. ಯಾಕೆ ಅಂದರೆ ಫ್ರೆಂಡ್ಸ್, ಈ ಸೀರೆ ನಿಮಗೆ ತಂದಾಗಲೂ ತೋರಿಸಿದೆ. ಈಗ ಫ್ರೆಂಡ್ಸ್ ಆಲ್ರೆಡಿ ಬ್ಲೌಸ್ ಹೊಲ್ದಿದ್ದಾರೆ. ಈ ಸೀರೆದು ಬ್ಲೌಸು ಫ್ರೆಂಡ್ಸ್ ನಾನು ಲೆಂತ್ ಉದ್ದನೇ ಹೇಳಿದೆ, ಆದರೆ ಇದರಲ್ಲಿ ಬ್ಲೌಸು ಸಾಕಾಗಲ್ಲ ಅಂತೇಳಿ ಅವರು ಈ ಥರ ಹೊಲ್ದಿರೋದು. ನಾನು ಫ್ರೆಂಡ್ಸ್ ಅವ್ರಿಗೆ ಬೆನ್ನಿಗೂ ಬೂಂದಿ ಕಾಳಿಡಕ್ಕೆ ಹೇಳಿದೆ. ನೋಡಿ, ನೆಕ್ಕು ನಂದು ಫ್ರೆಂಡ್ಸ್ ನಿಮ್ಗೆ ಆಲ್ರೆಡಿ ಗೊತ್ತು. ನನಗೆ ಯಾವಾಗಲೂ ಟೈಲರು ಯಾವಾಗಲೂ ಹೊಲಿತಾರಲ್ಲ ಅವರೇ ಅಂತ ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಫ್ರೆಂಡ್ಸ್, ಸ್ಯಾರಿ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಫ್ರೆಂಡ್ಸ್, ಇದು ಸೆರಗು ಬೇರೆ ಏನು ಇದಕ್ಕೆ ಪೀಸ್ ಇಲ್ಲ. ನೋಡಿ, ಇದೇ ಥರ ಬಂದೈತೆ ಸೆರಗು, ಇದೇ ಬಂದಿದೆ. ಅದಾದಮೇಲೆ ಫ್ರೆಂಡ್ಸ್ ಎಷ್ಟು ಸಾಫ್ಟ್ ಇದೆ ಅಂದರೆ ನೋಡಿ, ನೀವು ಬೇಕಿದ್ರೆ ಒಂದು ಜೋಬಲ್ಲಿ ಇಟ್ಕೊಂಡು ಹೋಗ್ಬೋದು ಈ ಥರ. ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಈ ಸ್ಯಾರಿ. ಇನ್ನು ಫ್ರೆಂಡ್ಸ್ ಬ್ಲೌಸು ಇದರಲ್ಲೇ ಬಂದಿತ್ತು. ಇದು ಫ್ರೆಂಡ್ಸ್ ನಾವು ಪೋತೀಸ್ಗೆ ನನ್ನ ಬರ್ತಡೇ ಮುಂಚೆನೇ ಸ್ವಲ್ಪ ನಾವು ಮ್ಯಾಚಿಂಗ್ ಬ್ಲೌಸು ಪೆಟಿಕೋಟ್ ಎಲ್ಲ ತರಬೇಕಿತ್ತು. ಅದಕ್ಕೆ ನಾನು ನನ್ನ ಮಗಳೆಲ್ಲ ಹೋಗಿದ್ದು. ಹೋದ್ರೆ ಅಲ್ಲೇನಾಯ್ತು ಫ್ರೆಂಡ್ಸ್, ಚಿಕ್ಕಪೇಟೆ ಇದರಲ್ಲಿ ಪೋತೀಸಲ್ಲಿ ನನ್ನ ಮಗಳು ಒಂದು ಚೆನ್ನಾಗಿರೋ ಡ್ರೆಸ್ ತಗೊಂಡು 1300. ಆದರೆ ಕ್ವಾಲಿಟಿ ವೇಸ್ ಅಂತೂ ಅಷ್ಟು ಚೆನ್ನಾಗಿದೆ. ಅದಾದಮೇಲೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್, ಇದೇ ಇರೋದು ಫಸ್ಟು ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ನವಿ ಬ್ಲೂ ಕಲರ್ ಅಂದರು ಯಾರಿಗಿಷ್ಟ ಇಲ್ಲ, ಎಲ್ರಿಗೂ ಇಷ್ಟ ಇರುತ್ತೆ ಫ್ರೆಂಡ್ಸ್. ನನ್ನ ಹತ್ರ ನವಿ ಬ್ಲೂ ಕಲರ್ ಸ್ಯಾರಿ ಒಂದೆರಡು ಮೂರು ಇದೆ. ಆದರೆ ಇದರಷ್ಟು ಸಿಂಪಲ್ ಆಗಿರಲಿಲ್ಲ. ನನಗೆ ಈ ಸೀರೆಯಲ್ಲಿ ಇಷ್ಟ ಆಗಿದ್ದು ಈ ಸ್ಕೈ ಬ್ಲೂ ಕಲರು. ಇನ್ನು ಫ್ರೆಂಡ್ಸ್ ಎಲ್ಲ ಸೀರೆ ಪೂರ್ತಿ ನೋಡಿ ನಿಮಗೆ ಫುಲ್ ತೋರಿಸ್ತೀನಿ. ಇದೇ ಥರ ಹೂವು ಬಂದಿರೋದು ಪ್ರಿಂಟೆಡ್. ಇದು ಫ್ರೆಂಡ್ಸ್ ಬಂದು ಸಾಫ್ಟ್ ಸ್ಯಾರಿ. ಸಾಫ್ಟ್ ಅಂದರೆ ತುಂಬ 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 ಸಾಫ್ಟ್ ಸ್ಯಾರಿ. ಆಮೇಲೆ ಫ್ರೆಂಡ್ಸ್, ನಾನು ಹೋಗ್ಬೇಕಾದ್ರೆ ಇದನ್ನು ನೋಡ್ಕೊಳ್ಳೋದೆ. ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾದ್ರೆ, ಸರ್ ಇದೆಷ್ಟು ಸ್ಯಾರಿ ಇದೆ ಮೇಡಮ್, ಇದಕ್ಕಿನ್ನೂ ಸ್ಕ್ಯಾನೇ ಮಾಡಿಲ್ಲ, ಇವಾಗ ತಂದು ಇಟ್ಟಿದ್ದಾರೆ ಅಂದರು. ಆದರೆ ಫ್ರೆಂಡ್ಸ್, ನನಗೆ ಈ ಸೀರೆ ಮೇಲೆ ತುಂಬ ಇಷ್ಟ ಆಗಿತ್ತು. ಮತ್ತೆ ನಾವೆಲ್ಲನೂ ತಗೊಂಡು ನನಗೆ ಈ ಸ್ಯಾರಿ ಬಿಟ್ಟು ಬರೋಕ್ಕೆ ಮನಸ್ಸಿರಲಿಲ್ಲ. 3 ಕಲರ್ ಇತ್ತು ಇದರಲ್ಲಿ, ಯೆಲ್ಲೋ, ಗ್ರೀನು ಮತ್ತು ಇದಿತ್ತು. ನಾನು ಈ ಸೀರೆನೇ ತಗೋಬೇಕು ಅಂತ ಆಸೆ ಪಟ್ಟಿದ್ದೆ. ಆಮೇಲೆ ಏನಾಯಿತು, ಮತ್ತೆ ಕೆಳಗಡೆ ಬರ್ಬೇಕಾದ್ರೆ ನನ್ನ ಮಗಳನ್ನ ಕರ್ಕೊಂಡಿದ್ದೆ, ಬಾ ಮಗ ಆ ಸೀರೆ ನೋಡ್ಕೊಂಡು ಹೋಗೋಣ ಅಂತ. ಆಮೇಲೆ ಅವರು ನಾನು ಅಂದೆ, ಸರ್ ನಮ್ಗೆ ಈ ಸ್ಯಾರಿ ಬೇಕೇ ಬೇಕು, ನೀವು ಸ್ಕ್ಯಾನ್ ಮಾಡಿ ಅಂತ ಹೇಳಿದೆ. ಅವರು ಮೇಡಮ್ ಇದು 500 ರೂಪಾಯಿಗೆ 2 ಅಂದರು ಫ್ರೆಂಡ್ಸ್. ಇದು ಚಿಕ್ಕ ಇದರಲ್ಲಿ ಪೋತೀಸಲ್ಲಿ 500 ರೂಪಾಯಿಗೆ 2 ಅಂತ ಹೇಳಿದ್ರು. ನಾನೇನು ಮಾಡಿದೆ, ಒಂದೇ ಕಲರ್ ತಂದಿದ್ದೀನಿ. ಯಾಕೆ ಗೊತ್ತಾ, ಈಗ ಈ ಕಲರ್ ಎಲ್ರಿಗೂ ಚೆನ್ನಾಗಿ ಕಾಣಿಸುತ್ತೆ. ಈಗ ನನ್ನ ಮಗಳು ನನಗಿಂತಲೂ ಒಯ್ತಿದ್ದಾಳೆ ಫ್ರೆಂಡ್ಸ್. ಇನ್ನು ಅವಳಿಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತಲ್ಲ. ಇದ್ರೆ ಇರಲಿ, ಒಂದೇ ಥರ ಸೀರೆ ಅಂದರೆ ಫ್ರೆಂಡ್ಸ್ ಯಾವತ್ತೇ ಆಗಲಿ ಒಂದೇ ಥರ ಸೀರೆಯಲ್ಲಿ ನಮಗೇನು ಒಂದೇ ಥರ ಹೂವು ಒಂದೇ ಥರ ಕಲರು ಯಾರ ಹತ್ರನೂ ಇರಲ್ಲ. ಒಂದು 1/4% ಆದರೂ ಚೇಂಜಸ್ ಇದ್ದೇ ಇರುತ್ತೆ. ಇನ್ನು ಹಂಗಾಗಿ ಫ್ರೆಂಡ್ಸ್, ನರ್ಗೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಫ್ರೆಂಡ್ಸ್ ಆಲ್ರೆಡಿ ನಾನು ಇಟ್ಟಿದ್ದೀನಿ, ನಿಮಗೆ ಗೊತ್ತು. ಬ್ಲೌಸ್ ಮಾತ್ರ ನನಗೆ ಅವ್ರು ಹೇಳಿದ್ದು, ಮೇಡಮ್ ನಿಮಗೆ ಒಂದು 9 ಇಂಚ್ ಹೊಲಿಯೋಕೆ ಆಗಲ್ಲ ಅಂದರು. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ಪರವಾಗಿಲ್ಲ ಅಣ್ಣ, 5 ಬಂದರೆ 5 ಹೊಲಿರಿ, 6 ಬಂದರೆ 6 ಹೊಲಿರಿ ಏನಿದೆ. ಆದರೆ ಇದು 6 ಬಂದಿದೆ. ನಾನು ಈ ಥರ ಬೂಂದಿ ಕಾಳು ಇಟ್ಕೊಂಡು ಹೊಲಿಸ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಸ್ಯಾರಿಗೆ ಬರೀ 250 ಕೊಟ್ಟಿದ್ದೀನಿ. 500 ರೂಪಾಯಿಗೆ 2 ಸ್ಯಾರಿ ಆಫರ್ ಹಾಕಿದ್ರು. ಬ್ಲೌಸ್ಗೆ 650, ಜಿಗ್ಜಾಗು ಪಾಲ್ಸ್ಗೆ 150. ನೀವು ಲೆಕ್ಕ ಹಾಕೊಳ್ಳಿ, 700 800. ಸೀರೆ ನೋಡಿದ್ರೆ ಬರೀ 250. ಅಂದರೆ ಫ್ರೆಂಡ್ಸ್, ಇವಾಗ ಯಾವ ರೈಟ್ ಕಮ್ಮಿ ಆಗಿದೆ ಹೇಳಿ. ಈಗ ನಾವೇನಾ ಬ್ಲೌಸಿಗೆ ಜಾಸ್ತಿ ಕೊಡ್ತೀವಲ್ಲ ಅಂತ ಅನ್ಬೋದು. ಅವರು ಮಿಷನ್ ಮೇಲೆ ಕೂತ್ಕೊಂಡು ಹೊಲಿಬೇಕು, ಮತ್ತು ರೈಟು ಅವ್ರಿಗೂ ದಾರದಿಂದ ಯಾವುದೂ ಕಮ್ಮಿ ಇಲ್ಲ. ಆಮೇಲೆ ಯಾವ ರೈಟು ಏನು ಕಮ್ಮಿ ಇಲ್ಲ ಬಿಡಿ ಫ್ರೆಂಡ್ಸ್. ಇನ್ನು ನಾನು ಈ ಥರ ಪಿನ್ ಮಾಡ್ಕೊಳ್ಳೋದು. ಆದರೆ ಫ್ರೆಂಡ್ಸ್, ನನ್ನ ಮಗಳು ಬೆಂಕಿ ಪಟ್ಟಣ ಥರ ಪಿನ್ ಮಾಡ್ಕೊತಾಳೆ. ಇಷ್ಟು ಪಿನ್ ಮಾಡ್ಕೊಂಡು ಅದು ಹೆಂಗೋ ಮಾಡ್ಕೊತಾಳೆ. ನನಗೆ ಆ ಥರ ಬರಲ್ಲ. ನಾನು 5 ಪಿನ್ ಮಾಡ್ಕೊಳ್ಳೋದು. ಇದ್ರಲ್ಲಿ ಬೇಕಾದ್ರೆ ಫ್ರೆಂಡ್ಸ್ ನಾನು 6 ಮಾಡ್ಕೋಬೋದು, ಅಷ್ಟು ಲೆಂತ್ ಐತೆ, 6 ಪಿನ್ ಮಾಡ್ಕೋಬೋದು. ಹಂಗಾಗಿ ಫ್ರೆಂಡ್ಸ್, ಈ ಸೀರೆ ಬಗ್ಗೆ ನಿಮಗೆ ಹೇಳ್ಬೇಕು ಅನ್ನಿಸ್ತು. ಇನ್ನು ಬ್ಲೌಸ್ ಹೊಲಿಯೋಕೆ ಕೊಟ್ಟಿದ್ನಲ್ಲ, ಇನ್ನು ಹೆಂಗೋ ಬ್ಲೌಸ್ ಹೊಲ್ಕೊಟ್ಟಿದ್ರು. ಏನು ನಾವು ಯಾವ ಮದುವೆಗೆ ಉಟ್ಕೋಬೇಕು, ಫಂಕ್ಷನ್ಗೆ ಉಟ್ಕೋಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ನಾನು ಯಾವುದಾದ್ರೂ ಸ್ಯಾರಿ ಇದ್ರೆ ಏನು ಮಾಡ್ತೀನಿ, ಅದನ್ನು ಉಟ್ಕೊಂಡು ರೀಲ್ಸ್ ಮಾಡಿ ವಿಡಿಯೋ ಮಾಡೇ ಬಿಡ್ತೀನಿ. ಇನ್ನು ಫ್ರೆಂಡ್ಸ್, ಸದ್ಯಕ್ಕೆ ಹೊಲಸ ಒಂದು 4-5 ಸೀರೆ ಐತೆ, ಅದನ್ನ ಈಗ ಹೊಲಿದೆಲ್ಲ. ಯಾಕೆಂದರೆ ನಮ್ಮ ಟೈಲರು ಹೇಳೇ ಕಳಿಸಿದ್ದಾನೆ, ನನ್ನ ಮಗಳ ಹತ್ರನೂ ಹೇಳಿದ್ದಾನೆ, ನಮಗೂ ಹೇಳಿದ್ದಾನೆ, ಈ ತಿಂಗಳು ನೆಕ್ಸ್ಟ್ ತಿಂಗಳು ನೀವು ಇದೊಂದು ತಿಂಗಳು ನಾನು ಬ್ಯುಸಿ ಇದ್ದೀನಿ, ಅಂಗಡಿಗೆ ಬರಲೇಬೇಡಿ ಅಂತ. ಪರವಾಗಿಲ್ಲ ಬಿಡಿ ಫ್ರೆಂಡ್ಸ್, ಯಾಕೆಂದರೆ ನಮಗೂ ಸ್ವಲ್ಪ ದುಡ್ಡು ಉಳಿಯುತ್ತಾ. ತಿಂಗಳ ಇಲ್ಲಾಂದ್ರೆ ಅವ್ರಿಗೆ 1000 2000 ಕೊಡಬೇಕಾಗುತ್ತೆ. ಇನ್ನು ಹಂಗಾಗಿ ಫ್ರೆಂಡ್ಸ್, ಈ ಸೀರೆ ನೀವು ಯಾವಾಗಲೇ ಆಗಲಿ ಫ್ರೆಂಡ್ಸ್, ಪೋತೀಸ್ಗೆ ಬೇಕಿದ್ರೆ ಈ ಟೈಮಲ್ಲಿ ಹೋಗಿ. ಮೊನ್ನೆ ನಾನು ಪಿಂಕ್ ಕಲರ್ ಸ್ಯಾರಿ ತೋರಿಸಿದ್ದೀನಿ ನಿಮಗೆ ಫ್ರೆಂಡ್ಸ್, ಅದು ಬರೀ 500 ರೂಪೀಸು ಕಾಟನ್ನು. ಆಮೇಲೆ ಲೆಂತು ತುಂಬ ಚೆನ್ನಾಗಿದೆ, ಬ್ಲೌಸು ಹೂವು ಬಂದಿದೆ. ಅದು ಆಲ್ರೆಡಿ ನಾನು ಉಟ್ಕೊಂಡು ತೋರಿಸಿದ್ದೀನಿ ಪಿಂಕ್ ಸೀರೆ. ಇವತ್ತು ಅದನ್ನು ಎತ್ತಿಕ್ಕಿದ್ದೀನಿ ಐರನ್ ಕೊಡೋಣ ಅಂತ. ನಾವೇ ಐರನ್ ಮಾಡಿದ್ರೆ ಮನೇಲಿ ಚೆನ್ನಾಗಿರಲ್ವಲ್ಲ.
ಹಂಗಾಗಿ ಐರನ್ ಕೊಡ್ತಾ ಇದ್ದೀನಿ. ಅದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನಾನೇನ್ ಹೇಳ್ತೀನಿ ಗೊತ್ತಾ, ನಮ್ಗೆ ಕಮ್ಮಿ ದುಡ್ಡಿಗೆ ಕ್ವಾಲಿಟಿ ಚೆನ್ನಾಗೈತೆ ಬಟ್ಟೆ ಅಂದಾಗ ಯಾಕೆ ತಗೋಬೇಕು ನೋಡಿ. ಸಾವಿರಾರು ಗಟ್ಲೆ ಕೊಡ್ತೀವಿ, ಒಂದೊಂದ್ಸಲ ಕ್ವಾಲಿಟಿನೂ ಚೆನ್ನಾಗಿರಲ್ಲ, ನಮಗೂ ಇಷ್ಟ ಆಗಲ್ಲ, ಆ ಥರ ಇರುತ್ತೆ. ಇನ್ನು ಫ್ರೆಂಡ್ಸ್ ಈ ನವಿ ಬ್ಲೂ ಕಲರು ನನಗೆ ಅಂತ ಏನಲ್ಲ, ಬ್ಲ್ಯಾಕ್ ಇರೋರಿಗೆ ವೈಟ್ ಇರೋರಿಗೆ ಎಲ್ರಿಗೂ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲಕ್ಕಿಂತ ನನಗೆ ಈ ಸೀರೆ ಇಷ್ಟ ಆಗಿದೆ ಫ್ರೆಂಡ್ಸ್. ತುಂಬಾ ಸಾಫ್ಟ್ ಸಾಫ್ಟ್ ಅಂದ್ರೆ ಒಂಥರ ನಾವು ಹುಟ್ಟೇ ಇಲ್ವೇನೋ ಅನ್ನಂಗೆ, ನರ್ಗೆ ತುಂಬಾ ಚೆನ್ನಾಗಿ. ನಾನು ಯಾವಾಗಲೂ ಫ್ರೆಂಡ್ಸ್ ಸ್ವಲ್ಪ ವೆಯ್ಟ್ ಕಮ್ಮಿ ಇರೋ ಸ್ಯಾರಿನೇ ತಗೊಳ್ಳೋದು. ಇನ್ನು ನನ್ನ ಮಗಳದ್ದು ಬ್ಲೌಸ್ ಹೊಲಿಸಿಲ್ಲ, ಅವಳು ಯಾವ ಥರ ಹೊಲಿಸ್ಕೊತಾಳೋ ಗೊತ್ತಿಲ್ಲ. ನಾನು ಅವಳಿಗೊಂದು ಡಿಸೈನ್ ಹೇಳ್ಕೊಟ್ಟು ಆರಿಸಿ ಇಟ್ಟಿದ್ದೀನಿ, ಅದು ತೋರಿಸ್ಬೇಕು, ಕೊಡಬೇಕು. ಇನ್ನು ಆಮೇಲೆ ಲಂಗ ಬಂದು ಫ್ರೆಂಡ್ಸ್ ಪೋತಿಸಲ್ಲೇ ತಗೊಂಡು ಬಟನ್ ಇರೋ ಲಂಗ ಬಂದು 300, ಅವಳದು 250 ಆಯಿತು. ನಾವು ಸೇಮ್ ಪೆಟಿಕೋಟ್ನು ಅಲ್ಲೇ ತಗೊಂಡು ಆಮೇಲೆ ಕಾಟನ್ ಸೀರೆ ತಗೊಂಡು ಇದೆಲ್ಲ ತಗೊಂಡು ಬಂದ್ವಿ. ಇದು ಎಕ್ಸ್ಟ್ರಾ ಅಂದರೆ ಬರೀ 250 ಅಲ್ವಾ ಅಂತ ತಗೊಂಡು ಫ್ರೆಂಡ್ಸ್. ಆದರೆ ತುಂಬ ಕ್ವಾಲಿಟಿ ಚೆನ್ನಾಗಿದೆ. ನೀವು ಅಷ್ಟೇ ಬೇಕಿದ್ರೆ ಈ ಟೈಮಲ್ಲಿ ಪೋತಿಸ್ಕೋಗಿ, ನಿಮಗೆ ತುಂಬ ಕಂಫರ್ಟಬಲ್ ಅಲ್ಲೂ ಐತೆ, ಮತ್ತೆ ಬೇಸಿಗೆಗೆ ಅಂದ್ಬಿಟ್ಟು ಕಾಟನ್ ಸ್ಯಾರಿಗಳು ಹಾಕಿದ್ದಾರೆ. ಬೇಕಾದ್ರೆ ಈ ಟೈಮಲ್ಲಿ ನೀವು ಫ್ರೆಂಡ್ಸ್ ಆರಾಮಾಗಿ ಹೋಗಿ ತಗೋಬಹುದು. ಈಗ ಫ್ರೆಂಡ್ಸ್ ನಾನು ಸ್ಯಾರಿ ಉಟ್ಕೊಂಡು ಹೋಗಲ್ಲ ಕೆಲಸಕ್ಕೆ, ಯಾಕೆಂದ್ರೆ ಬಿಸಿಲು ತುಂಬ ಜಾಸ್ತಿ ಇದೆ. ಈ ಬಿಸಿಲಲ್ಲಿ ಸ್ಯಾರಿ ಹಾಕೊಂಡು ಹೋಗಕ್ಕಾಗಲ್ಲ. ನಾನು ಡ್ರೆಸ್ ವೇರ್ ಮಾಡ್ಕೊಂಡು ಹೋಗ್ತೀನಿ, ಯಾಕಂದ್ರೆ ಬಿಸಿಲು ಕಮ್ಮಿ ಇದ್ದಾಗ ನಾನು ಸೆಕೆಂಡ್ ಶಿಫ್ಟಲ್ಲಿ ಸ್ಯಾರಿನೇ ಹಾಕೊಂಡು ಹೋಗ್ತಾ ಇದ್ದೆ ಇಷ್ಟು ದಿವಸ. ಈ ಬಿಸಿಲಲ್ಲಿ ಆಗಲ್ಲ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇನ್ನು ಮಾತಾಡ್ತಾ ಮಾತಾಡ್ತಾ ಇದೇ ಸ್ಟೋರಿ ಆಗೋಯ್ತು ನಿಮ್ಗೆ ಹೇಳಕ್ಕೆ. ಇನ್ನು ಇವತ್ತು ಫ್ರೆಂಡ್ಸ್ ನಾನು ಮಾರ್ನಿಂಗ್ ಎದ್ದು ಮಾಮೂಲಿ ನನ್ನ ರೋಟೀನ್ ಕೆಲಸ ನಿಮಗೆ ಇವತ್ತು ಸ್ವಲ್ಪ ಗಿಡಕ್ಕೆ ನೀರು ಹಾಕ್ಬಿಟ್ಟು ಬಂದೆ ಫ್ರೆಂಡ್ಸ್. ಯಾಕೆಂದರೆ ಒಣಗೋಗಿರೋದೆಲ್ಲ ಒಣಗೋಗೈತೆ, ಸ್ವಲ್ಪ ನಾರು ಉಳ್ದೈತಲ್ಲ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ನಾನು ಗಿಡಕ್ಕೆ ನೀರು ಹಾಕ್ಬಿಟ್ಟು ಬಂದೆ. ನೀರು ಹಾಕಿ ಒಂದೆರಡು ಕಣಗ್ಲು ಹೋಗ್ಬಿಟ್ಟಿತ್ತು, ಅದನ್ನು ತಂದು ಗಣೇಶನಿಗೆ ಮಡಿಸ್ಬಿಟ್ಟು ಬಂದೆ. ಅದಾದಮೇಲೆ ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ನಾಷ್ಟ ತರಕಾರಿ ಎಲ್ಲನ ಹಾಕಿ ಸಬ್ಬಕ್ಕಿ ಸೊಪ್ಪಿತ್ತು. ಇನ್ನು ಅದು ಹೋಗ್ಬಿಡುತ್ತಲ್ಲ ಕೆಟ್ಟು ಅಂತ ಸಬ್ಬಕ್ಕಿ ಸೊಪ್ಪೆಲ್ಲ ಹಾಕಿ ಪಲಾವ್ ಮಾಡಿ, ಸೌತೆಕಾಯಿ ಕೋಸಂಬರಿ ಮಾಡಿ, ದಾಳಿಂಬೆ ಮತ್ತು ಇದು ನಲ್ಲಿಕಾಯಿ ನಾನು ಒಬ್ಳಿಗೆ ಜ್ಯೂಸ್ ಮಾಡ್ಕೊಂಡೆ, ಅವಳು ಸೌತೆಕಾಯಿ ಜ್ಯೂಸ್ ಮಾಡ್ಕೊತೀನಿ ಇಂದ್ಲು. ಇನ್ನೂ ಒಂದು 4 ಇಡ್ಲಿ ಮಿಕ್ಕಿತ್ತು ಫ್ರೆಂಡ್ಸ್ ರಾತ್ರಿದು, ಅದು ಹಂಗೆ ಇಟ್ಟಿದ್ದೀನಿ, ನಾನು ಇನ್ನೂ ಬಿಸಿ ಮಾಡಲಿಲ್ಲ. ಇನ್ನು ಮಧ್ಯಾಹ್ನಕ್ಕೂ ಅದೇ ಫ್ರೆಂಡ್ಸ್. ನಾವು ಅದೇ ಬೇರೆ ಇದೇ ಬೇರೆ ಅಂತೇನಿಲ್ಲ. ನಾಷ್ಟ ಮಾಡಿದ್ರೆ ನಾಷ್ಟನೇ ತಿಂತೀವಿ, ಅಡುಗೆ ಮಾಡಿದ್ರೆ ಅಡುಗೆನೇ, ಯಾವುದು ಏನಿಲ್ಲ. ಅದೆಲ್ಲ ಆದಮೇಲೆ ಫ್ರೆಂಡ್ಸ್ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ನಾನು ಸ್ವಲ್ಪ ಅಂಗಡಿಗೆ ಹೋಗ್ಬೇಕಿತ್ತು. ಇನ್ನು ಫ್ರೆಂಡ್ಸ್ ರೇಷನ್ ಅಂಗಡಿಗೆ ಹೋಗೋಣ ಅಂದ್ಕೊಂಡೆ, ಆದರೆ ಈ ಬಿಸಿಲಲ್ಲಿ ಆಚೆಗೆ ಹೋಗೋಕ್ಕಾಗಲ್ಲ ಫ್ರೆಂಡ್ಸ್, ತುಂಬ ಜಾಸ್ತಿ ಆಗೋಯ್ತು ಬಿಸಿಲು. ಇಷ್ಟು ನನ್ನ ರೋಟಿನ್ ಕೆಲಸ. ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿದೆ ಫ್ರೆಂಡ್ಸ್. ಇನ್ನಿಬ್ರು ನಾಷ್ಟನೂ ತಿಂದಾಯಿತು, ಎಲ್ಲ ಕೆಲಸ ಆಯಿತು. ಇನ್ನು ಫ್ರೆಂಡ್ಸ್ ಟೈಮ್ ಇನ್ನೂ ಬೇಕಾದಷ್ಟು ಟೈಮ್ ಇದೆ ನನಗೆ. ನಾನು ಬಟ್ಟೆನೂ ಐರನ್ ಮಾಡಿಟ್ಟಿದ್ದೀನಿ. ಇನ್ನೊಂದು ಕಾಟನ್ ಸೀರೆ ಉಟ್ಕೊಂಡಿದ್ದೀನಿ, ಅದನ್ನು ಐರನ್ಗೆ ತಗೊಂಡಿದ್ದೀನಿ. ಆಮೇಲೆ ಫ್ರೆಂಡ್ಸ್ ನಾನು ಬಟ್ಟೆ ಐರನ್ ಮಾಡ್ಕೊಂಡಿದ್ದೀನಿ. ನಾನು ಇವತ್ತು ಸಿಫಾನ್ ಡ್ರೆಸ್ ಹಾಕೊಂಡಿದ್ದೀನಿ, ಅದೇನು ಐರನ್ ಮಾಡೋ ಆಗಿಲ್ಲ. ಇನ್ನು ಫ್ರೆಂಡ್ಸ್ ನಾನು ಕೈಯಲ್ಲಿ ಸ್ವಲ್ಪ ಡ್ರೆಸ್ಗಳನ್ನ ವಾಶ್ ಮಾಡ್ತೀನಿ, ವಾಷಿಂಗ್ ಮಿಷನ್ಗೆ ಹಾಕಲ್ಲ. ಅದನ್ನೆಲ್ಲ ಎತ್ತಿ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಆಮೇಲೆ ಈ ಬ್ಲೌಸ್ ಏನು ಗೊತ್ತಾ ಫ್ರೆಂಡ್ಸ್, ಅವರು ಕರೆಕ್ಟಾಗಿ ಹೊಲ್ದಿದ್ರು. ನಾನು ಯಾವಾಗಲೂ ಸ್ವಲ್ಪ ಲೂಸ್ ಆಗುತ್ತಲ್ಲ ಅಂತ ಆಂಟಿ ಅವ್ರ ಹತ್ರ ಹೋಗೊಂದು ಸ್ಟಿಚ್ ಹಾಕ್ಸ್ಕೊಂಡೆ, ಅದು ಬಿಚ್ಚಕ್ಕೆ ಇಷ್ಟೊತ್ತಾಯಿತು. ಸ್ಟಿಚ್ ಬಿಚ್ಚವು ಸುಮಾರು ಬ್ಲೌಸ್ ಐತೆ ಫ್ರೆಂಡ್ಸ್, ನಾನು ಬಿಚ್ಚೇ ಇಲ್ಲ. ಹಂಗಾಗಿ ನನ್ನ ರೋಟಿನು ಡೈಲಿ ಇಷ್ಟು ನಂದು ಆಗಲೇಬೇಕು ಫ್ರೆಂಡ್ಸ್. ನಾ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್, ಇವಾಗ ಲಾಂಗ್ ವಿಡಿಯೋ ಹಾಕಕ್ಕೆ ಹೋದ್ರೆ ನಿನ್ನೆಯಿಂದ ಅಪ್ಲೋಡೆಡ್ ಯುವರ್ ಚಾನಲ್ ಅಪ್ಲೋಡೆಡ್ ಅಂತ ಬರ್ತಾ ಇದೆ. ಅದಕ್ಕೆ ಒಂದು 2-3 ವಿಡಿಯೋನ ಹಂಗೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ವಿಡಿಯೋನ ಹಾಕಕ್ಕಾಗಲ್ವೋ ಏನೋ ಗೊತ್ತಿಲ್ಲ. ಇವತ್ತೆಲ್ಲ
ಮೈಕ್ ಆಫ್ ಆಗಿ ಹೋಗೈತೆ, ಯಾವಾಗ ಆಫ್ ಆಯ್ತು ಹೋಗುತ್ತೆ, ಇರ್ಲಿ ಬಿಡಿ ಪರವಾಗಿಲ್ಲ, ನಾನು ಆಯ್ಸೆ ಚೆನ್ನಾಗೈತಲ್ಲ. ಹಂಗಾಗಿ ಫ್ರೆಂಡ್ಸ್ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ, ನೋಡೋಣ ತಗೋತೀನಿ. ತಗೊಂಡಾಗ ನಿಮಗೆ ನಾನು ಅನ್ಬಾಕ್ಸಿಂಗ್ ಮಾಡೇ ಮಾಡ್ತೀನಿ. ಇನ್ನು ಫ್ರೆಂಡ್ಸ್ ಇವತ್ತಿಗೆ ಇಷ್ಟ ಆಯ್ತು. ಕೂದಲಂತೂ ಫ್ರೆಂಡ್ಸ್ ಸೆಕೆಗೆ ಫ್ಯಾನ್ ನಾನೇ ಹಾಕಿಲ್ಲ ಫ್ರೆಂಡ್ಸ್, ಯಾಕಂದ್ರೆ ಕಣ್ಣಿಗೆ ಹೊಡೆಯುತ್ತೆ ಫ್ಯಾನ್ ಗಾಳಿ, ಹಂಗಾಗಿ ಫ್ಯಾನ್ ಏನು ನಾವು ಜಾಸ್ತಿ ಯೂಸ್ ಮಾಡಲ್ಲ. ಆದ್ರೆ ಮಳೆ 2 ಸಲ ಬಂದೋದ್ಮೇಲೆ ಫ್ರೆಂಡ್ಸ್ ಸ್ವಲ್ಪ ಕಮ್ಮಿ ಆಗಿದೆ. ಮನೆ ಒಳಗಡೆ ಇರ್ಬೋದು, ನಾವು ಮನೆ ಒಳಗಡೆ ಆರಾಮಾಗಿರ್ಬೋದು. ಇನ್ನ ಫ್ರೆಂಡ್ಸ್ ಮೈಕ್ ಆಲ್ರೆಡಿ ನಿಮ್ಗೆ ಎಷ್ಟೊಂದ್ ಜನಕ್ಕೆ ತೋರಿಸಿದೀನಿ. ಮೈಕ್ ಇದು ನನ್ನ ಬರ್ತಡೇ ಗಿಫ್ಟ್ ಬಂದಿದ್ದು ಅಂತ ಅಷ್ಟೇ.